ಆತ ಕೈಯಲ್ಲಿ ಕಾನೂನು ಪುಸ್ತಕ ಹಿಡಿದು ನ್ಯಾಯಾಲಯದ ಅಂಗಳದಲ್ಲಿ ವಕಾಲತ್ತು ನಡೆಸುವ ಕಪ್ಪು ಕೋಟಿನ ಕಾನೂನು ಪದವೀಧರ. ಆದರೆ ಮನದಾಳದಲ್ಲಿ ಮಣ್ಣನ್ನೇ ದೈವ ಎಂದು ನಂಬಿದ ಅಪ್ಪಟ ಮಣ್ಣಿನ ಮಗ. ರಾಸಾಯನಿಕ ಮುಕ್ತ ಕೃಷಿ ಇಂದಿನ ದಿನಗಳಲ್ಲಿ ಅಸಾಧ್ಯವೇ ಸರಿ ಎಂದು ಕೈಚೆಲ್ಲಿ ಕೂರುವವರ ಮಧ್ಯೆ ಇಲ್ಲೊಬ್ಬ ನ್ಯಾಯವಾದಿ ಕೇವಲ 23 ಗುಂಟೆ ಜಮೀನಿನಲ್ಲಿ ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಅದ್ಭುತ ಲೋಕ ಸೃಷ್ಟಿಸಿದ್ದಾರೆ. ಈ ಕುರಿತ ಒಂದು ವರದಿ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕಣವಾಡಿಯ ರವಿ ಬಸವರಾಜ ಎಡಹಳ್ಳಿ ವೃತ್ತಿಯಲ್ಲಿ ವಕೀಲರಾಗಿದ್ದರೂ ಕೃಷಿ ಇವರ ಉಸಿರು. ಮಣ್ಣು ಗೆದ್ದರೆ ಮನುಷ್ಯ ಗೆದ್ದಂತೆ ಎಂಬ ತತ್ವಕ್ಕೆ ಸಾಕ್ಷಿಯಾಗಿ ನಿಂತಿರುವ ಅಪ್ಪಟ ಸಾಧಕ. ರಾಸಾಯನಿಕಗಳ ಅಬ್ಬರದ ನಡುವೆಯೂ ಒಣ ಎಲೆಗಳು ಹಾಗೂ ಕೃಷಿ ತ್ಯಾಜ್ಯಗಳನ್ನೇ ಸಂಜೀವಿನಿಯಾಗಿಸಿ ಒಣಗುತ್ತಿದ್ದ ಭೂಮಿಗೆ ಮರುಜೀವ ಕೊಟ್ಟ ಭಗೀರಥ. ಇವರ ಈ ಪ್ರೀತಿಯ ಮಣ್ಣಿನ ಮಡಿಲಲ್ಲಿ ಇಂದು ಜಗತ್ತಿನ ಅತ್ಯಂತ ದುಬಾರಿ ಮತ್ತು ಪ್ರತಿಷ್ಠಿತ ಮಾವು ಎನಿಸಿಕೊಂಡಿರುವ ಜಪಾನ್ ದೇಶದ ಮಿಯಾಜಾಕಿ ನಳನಳಿಸುತ್ತಿದೆ. ಕೇವಲ ಮಾವಷ್ಟೇ ಅಲ್ಲ, ಜೇನು ಸವಿಯ ಸೀತಾಫಲ, ರಾಮಫಲ, ಪೇರಲ, ವಿಭಿನ್ನ ರುಚಿಯ ಡ್ರ್ಯಾಗನ್ ಫ್ರೂಟ್ ಹಾಗೂ ಫ್ಯಾಷನ್ ಫ್ರೂಟ್ಗಳಂತಹ ಅಪರೂಪದ ಹಣ್ಣುಗಳ ಸಣ್ಣದೊಂದು ಸಾಮ್ರಾಜ್ಯವೇ ಇಲ್ಲಿದೆ. ರವಿ ಅವರ 23 ಗುಂಟೆ ಜಮೀನಿನಲ್ಲಿ ಹಣ್ಣಿನ ತೋಟ ಮಾತ್ರವಲ್ಲ, ಅರಣ್ಯ ಕೃಷಿಯ ತಂಪಿದೆ, ಜೇನು ಕೃಷಿಯ ಸಿಹಿ ಇದೆ, ಹೈನುಗಾರಿಕೆಯ ಹೆಮ್ಮೆ ಇದೆ ಹಾಗೂ ಗಿಡಗಳ ನಡುವೆ ಓಡಾಡುವ ದೇಶಿ ಕೋಳಿಗಳ ಸಮಗ್ರ ಕೃಷಿಯೇ ಸೌಂದರ್ಯವೇ ಇಲ್ಲಿದೆ. ಕಡಿಮೆ ನೀರಿನಲ್ಲಿಯೂ ಸಮೃದ್ಧ ಕೃಷಿ ಸಾಧ್ಯ ಎಂಬುದನ್ನು ಸಾಬೀತುಪಡಿಸಿರುವ ಇವರ ತೋಟಕ್ಕೆ ನಿತ್ಯವೂ ಕೃಷಿ ಆಸಕ್ತರು ಭೇಟಿ ನೀಡುತ್ತಿದ್ದಾರೆ. ಬರುವ ಅತಿಥಿಗಳಿಗೆ ತಮ್ಮ ತೋಟದ ಹಣ್ಣುಗಳನ್ನೇ ನೀಡಿ ಸತ್ಕರಿಸುವುದು ಇವರ ವಿಶೇಷ ಗುಣ. ಕೃಷಿ ಎಂದರೆ ಕೇವಲ ವ್ಯಾಪಾರವಲ್ಲ, ಅದೊಂದು ಸಂಸ್ಕೃತಿ ಎಂಬುದನ್ನು ಇವರ ಇಡೀ ಕುಟುಂಬ ಇಂದಿನ ಪೀಳಿಗೆಗೆ ಮನವರಿಕೆ ಮಾಡಿಕೊಡುತ್ತಿದೆ. ದೂರದರ್ಶನದೊಂದಿಗೆ ರವಿ ಬಸವರಾಜ ಎಡಹಳ್ಳಿ, ಕೃಷಿಯಲ್ಲಿ ತಕ್ಷಣದ ಲಾಭವನ್ನು ನಿರೀಕ್ಷಿಸಬಾರದು. ಮಣ್ಣಿನ ಆರೋಗ್ಯ ಕಾಪಾಡಿಕೊಂಡು ಸ್ಥಳೀಯ ಹವಾಮಾನಕ್ಕೆ ಹೊಂದುವ ಬೆಳೆಗಳನ್ನು ಬೆಳೆಸಿದರೆ ದೀರ್ಘಾವಧಿಯಲ್ಲಿ ಉತ್ತಮ ಫಲಿತಾಂಶ ಪಡೆಯಬಹುದು ಎಂದು ಅಭಿಪ್ರಾಯಪಟ್ಟರು. ಹಲವಾರು ಫಲಪುಷ್ಪಗಳನ್ನ ಈ ಸಂದರ್ಭದಲ್ಲಿ ನಾವು ನೋಡಿದಾಗ ಎಲ್ಲಾ ಫಲಪುಷ್ಪಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡಿದ್ವಿ. ಯಾರೇ ಬಂದರೂ ನಾವು ಇದನ್ನು ಮಾರಾಟ ಮಾಡುವುದಿಲ್ಲ. ವಾಟರ್ ಆಪಲ್ ಒಂದೊಂದು ಗಿಡ ಒಂದೊಂದು ಕ್ವಿಂಟಲ್ ಕೊಟ್ಟರು ನಮ್ಮ ಯಾರು ಪ್ರೀತಿಯಿಂದ ಬರ್ತಾರೆ, ಯಾರೇ ಬಂದರೂ ಕೂಡ ಅವರಿಗೆ ಹಣ್ಣನ್ನು ತಿನ್ನಿಸ್ತಕ್ಕಂಥದ್ದು, ಅವರಿಗೆ ಹಣ್ಣನ್ನು ಕೊಡ್ತಕ್ಕಂಥದ್ದು ಕೂಡ ಈ ಸಲ ಫಸ್ಟ್ ಟೈಮು ನೇರಲಾಗಿತ್ತು. ಸುಮಾರು 1 ಕ್ವಿಂಟಲ್ ನೇರಾದರೂ ನಮ್ಮ ಮನೆಯ ಸುತ್ತಮುತ್ತ ಇರ್ಬೋದು, ನಮ್ಮ ಬಂಧುಗಳು ಇರ್ಬೋದು, ಎಲ್ಲರಿಗೂ ಕೂಡ ನೇರಳನ್ನು ಕೊಟ್ಟು ನಮಗೆ ಸಂತೃಪ್ತಿ ಇದೆ. ಕಾನೂನು ವಿದ್ಯಾರ್ಥಿ ಬಸವಸ್ವರೂಪ ಎಡಹಳ್ಳಿ ಸಮಗ್ರ ಕೃಷಿ ಮೂಲಕ ಪರಿಸರ, ಪಶುಪಾಲನೆ ಹಾಗೂ ಮಾನವೀಯ ಮೌಲ್ಯಗಳನ್ನು ಉಳಿಸಿಕೊಂಡು ಜೀವನದಲ್ಲಿ ಸಂತೋಷ ಕಂಡುಕೊಳ್ಳಬಹುದು. ತಾವು ಕಾನೂನು ವಿದ್ಯಾರ್ಥಿಯಾಗಿದ್ದರೂ ಕೃಷಿಯಲ್ಲಿಯೂ ಪ್ರಗತಿ ಸಾಧಿಸಬಹುದು ಎಂಬುದನ್ನು ತಮ್ಮ ಕುಟುಂಬ ಸಾಬೀತುಪಡಿಸಿದೆ ಎಂದರು. ಹೊಡದಲ್ಲಿ ನೀರು ಹಾಕಬೇಕು, ಆ ನೀರು ಹಾಕುವಂತ ಕೆಲಸಗಳು, ಕೋಳಿಗಳಿಗೆ, ದನಕರಗಳಿಗೆ ರೊಟ್ಟಿ ಕಾಳುಗಳನ್ನು ಹಾಕುವಂಥದ್ದು, ಆಮೇಲೆ ಈ ಹೂವಿನ ಗಿಡಗಳಿಗೆ ನೀರನ್ನು ಹಾಕುವಂಥದ್ದು, ಈ ರೀತಿಯ ಕೆಲಸಗಳನ್ನು, ಆಮೇಲೆ ಗೀರಾಕಳನ್ನ ತಿಕ್ಕುವಂತಹದ್ದು, ಸಣ್ಣ ಪುಟ್ಟ ಯಾವ್ದ್ಯಾವ್ದು ಮಾಡಬಹುದು ಅವೆಲ್ಲವನ್ನ ದಿನಾಲು ಬೆಳಗ್ಗೆ 7 ರಿಂದ 9ರವರೆಗೆ ಇಲ್ಲಿ ಬಂದು ನಾವು ಮಾಡ್ತೀವಿ. ಸ್ಥಳೀಯರಾದ ರೈತ ಶಂಕರ ಪೂಜಾರಿ, ಪರಿಸರ ಉಳಿದರೆ ಆರೋಗ್ಯ ಉಳಿಯುತ್ತದೆ. ಈ ಹಸಿರು ವಾತಾವರಣದಲ್ಲಿ ಕೆಲಸ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ, ದೇಹಕ್ಕೆ ಶಕ್ತಿ ಸಿಗುತ್ತದೆ. 100 ಗಿಡಗಳ ಮಧ್ಯೆ ಶುದ್ಧ ಗಾಳಿ ಉಸಿರಾಡುವುದು ನಮ್ಮ ಪುಣ್ಯ. ಪ್ರಕೃತಿಯೊಂದಿಗೆ ಬದುಕುವುದು ಜೀವನದ ದೊಡ್ಡ ಸಂಪತ್ತು ಎಂದು ಸಂತಸ ವ್ಯಕ್ತಪಡಿಸಿದರು. ಕುಟುಂಬದಲ್ಲಿ ಪರಿಸರ ಅಂದ್ರೆ ಬಹಳ ಮಹತ್ವ ಆದದ್ದು. ಆರೋಗ್ಯವಂತಾಗಿರ್ತೈತಿ ಇಲ್ಲಿ. ಮತ್ತೆ ಶುದ್ಧ ಹವೆಯನ್ನ ಬಿಡ್ತಕ್ಕಂಥದ್ದು ಈ ಗಿಡಗಳದಿಂದ ಎನರ್ಜಿ ಬರ್ತೈತಿ, ಎಲ್ಲ ಇದೈತಿ. ಆದ್ರೂ ಸಹಿತ ಇಲ್ಲಿ ನಮ್ಮ ಸರ್ ಬಂದ್ ಎಲ್ಲ ತರ ನಮಗೆ ಮಾರ್ಗದರ್ಶನ ಯಾವ ಟೈಪ್ ಹೇಳ್ತಾರೋ ಅವ್ರು ಹೇಳಿದ ಮಾರ್ಗದರ್ಶನ ನಾವು ಮಾಡ್ಕೊತ ಬಂದಿವು. ಆ ಮಾಡ್ಕೊತ ಬಂದ ಪ್ರಕಾರ ಇಲ್ಲಿ ಗಿಡಗಳೆಲ್ಲ ಚೆನ್ನಾಗಿ ಬೆಳೆದಿದ್ದಾವೆ. ಒಟ್ಟಿನಲ್ಲಿ ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯಿಂದ ಭೂಮಿ ಬರಡಾಗುತ್ತಿರುವ ಇಂದಿನ ಆತಂಕಕಾರಿ ಕಾಲದಲ್ಲಿ ನೈಸರ್ಗಿಕ